ಕಾಡಿನ ಅಂಚಿನಲ್ಲಿ ಸೂರ್ಯೋದಯದ ಕಿರಣಗಳು ಆಲದ ಮರದ ಎಲೆಗಳನ್ನು ಚಿನ್ನದಂತೆ ಹೊಳೆಸ್ತಾ ಇದ್ವು. ಆ ಮರದ ಮೇಲೆ ವಾಸಿಸ್ತಾ ಇದ್ಲು ಮೈನಾ ಹಕ್ಕಿ. ಚುರುಕಾದ ಕಣ್ಣು, ಚಪಲವಾದ ರೆಕ್ಕೆಗಳು ಮತ್ತು ಸದಾ ಸಹಾಯಕ್ಕೆ ಓಡುವ ಹೃದಯದ ಹಕ್ಕಿ. ಆಕೆಯ ಅತ್ಯಂತ ಆಪ್ತ ಸ್ನೇಹಿತ ಗಿಣಿ ಹರಿ. ಕೆಂಪು ಕೊಕ್ಕು ಮತ್ತು ಹಸಿರು ರೆಕ್ಕೆಗಳೊಂದಿಗೆ ಮಾತು, ಮೋಜು ಮತ್ತು ಹಾಸ್ಯದ ಮಿಶ್ರಣವಾಗಿದ್ನು. ಆ ದಿನ ಬೆಳಿಗ್ಗೆ ಮೈನಾ ಎದ್ದೊಡನೆ ಏನೋ ವಿಚಿತ್ರವಾಗಿ ಶಬ್ದ ಬಂತು. ಗಾಳಿ ನೆಮ್ಮದಿಯಿಂದ ಅಲ್ಲ, ಎಲೆಗಳ ಸದ್ದು ಸರಿಯಾಗಿಲ್ಲ. ಕಾಡಿನ ವಾತಾವರಣದಲ್ಲಿ ಏನೋ ಬದಲಾವಣೆ. ಕುತೂಹಲದಿಂದ ಸುತ್ತಲೂ ನೋಡ್ತಾ ಇದ್ದ ಅವಳು ಅಕಸ್ಮಾತ್ ದೂರದಿಂದ ಹಾರಿ ಬರ್ತಾ ಇದ್ದ ಗಿಣಿಯನ್ನ ಕಾಣ್ತಾಳೆ. ಮೈನಾ ಮೈನಾ ದೊಡ್ಡ ಸಮಸ್ಯೆ ಆಯಿತು ಅಂತ ಹರಿ ನಿಟ್ಟಿಸಿರು ಬಿಡ್ತಾನೆ. ಏನಾಯಿತು ಗೆಳೆಯ, ಯಾಕಿಷ್ಟು ಗಾಬರಿ ಅಂತ ಮೈನಾ ಚಿಂತೆಯಿಂದ ಕೇಳ್ತಾಳೆ. ಹರಿ ಗಾಬರಿಯಿಂದ ಹೇಳ್ತಾನೆ, ಅಪಾಯದಲ್ಲಿದೆ ಆಕಾಶಕಲ್ಲು. ಮೈನಾ ಹಕ್ಕಿ ಚಕಿತಳಾಗ್ತಾಳೆ. ಆಕಾಶಕಲ್ಲು ಅಂದರೆ ಎಲ್ಲ ಹಕ್ಕಿಗಳಿಗೂ ಪರಿಚಿತವಾದ ಒಂದು ಅದ್ಭುತ ರಹಸ್ಯ. ಅದು ಹಳ್ಳಿಯ ಪರ್ವತದ ಶಿಖರದಲ್ಲಿ ನೂರಾರು ವರ್ಷಗಳಿಂದ ಹೊಳೆಯುತ್ತಿದ್ದ ಮಿನುಗುವ ಜಾದೂ ಕಲ್ಲು. ಕಾಡಿನ ಸಮತೋಲನ ಮತ್ತು ಶಾಂತಿ ಕಲ್ಲಿನ ಮಿನುಗುವಿಕೆಯಿಂದಲೇ ಉಳಿದಿದೆ ಎಂದು ಹಿರಿಯ ಹಕ್ಕಿಗಳು ಹೇಳ್ತಾ ಇದ್ರು. ಯಾರು ಕೇಡು ಮಾಡ್ತಾರೆ ಕಲ್ಲಿಗೆ ಅಂತ ಮೈನಾ ಕೇಳ್ತಾಳೆ. ಗಿಣಿ ನಿಟ್ಟುಸಿರು ಬಿಟ್ಟು ಹೇಳ್ತಾನೆ, ಆ ಗಿಡುಗ ಬಂದಿದ್ದಾನೆ. ಅವನು ಕಲ್ಲನ್ನು ಕದ್ದು ತನ್ನದು ಮಾಡಿಕೊಳ್ಳುವುದಕ್ಕೆ ಪರ್ವತಕ್ಕೆ ಹೋಗಿದ್ದಾನೆ. ಮೈನಾ ಕ್ಷಣ ಮಾತ್ರವೂ ಯೋಚಿಸದೆ, ನಾವು ಕೂಡ ಹೋಗಬೇಕು. ಇಬ್ಬರು ರೆಕ್ಕೆ ಬಡಿದು ಪರ್ವತದ ದಿಕ್ಕಿಗೆ ಹಾರಲಾರಂಭಿಸ್ತಾರೆ. ದಾರಿಯಲ್ಲಿ ಮರಗಳ ಮೇಲೆ, ನದಿಯ ಮೇಲೆ, ಗಿಡಗಳ ನಡುವೆ ಎಲ್ಲವೂ ಅಸಹಜವಾಗಿ ತೋರ್ತಾ ಇತ್ತು. ಸದ್ದಿಲ್ಲದ ಕಾಡು, ಹಾಡದ ಹಕ್ಕಿಗಳು ಇದು ಸಾಮಾನ್ಯವಲ್ಲ. ಅವರು ಅರ್ಧ ದಾರಿ ಹತ್ತಿದಾಗ ಬಳ್ಳಿಗಳ ಮಧ್ಯದಲ್ಲಿ ಏನೋ ಚಲನವಲನ ಕಂಡಿತು. ಮೈನಾ ಮತ್ತು ಗಿಣಿ ಎಚ್ಚರಿಕೆಯಿಂದ ಹತ್ತಿರ ಹೋಗಿ ನೋಡ್ತಾರೆ. ಸಣ್ಣ ಕಾಗೆ ಕುಳಿತಿದ್ದ. ಅಯ್ಯೋ, ನೀನೇನು ಇಲ್ಲಿ ಒಬ್ಬನೇ ಕುಳಿತಿದ್ದೀಯಾ ಅಂತ ಮೈನಾ ಹಕ್ಕಿ ಕೇಳ್ತಾಳೆ. ಕಾಗೆ ಕಣ್ಣೀರು ತುಂಬಿಕೊಂಡು ಹೇಳ್ತಾನೆ, ನನ್ನ ತಮ್ಮನನ್ನು ಆ ಗಿಡುಗ ಹಿಡಿದುಕೊಂಡು ಹೋದ. ಕಲ್ಲು ಕದಿಯಲು ಯತ್ನಿಸಿದವರಿಗೆ ಅಡ್ಡಿಯಾಗ್ತಾನೆ ಅಂತ ಅವನನ್ನು ಬಂಧಿಸಿದ್ದಾನೆ. ಮೈನಾ ತಡ ಮಾಡದೆ, ಬಾ, ನಾವು ನಿನ್ನ ಜೊತೆ ಇದ್ದೇವೆ. ನಿನ್ನ ತಮ್ಮನನ್ನು, ಆ ಆಕಾಶ ಕಲ್ಲನ್ನು ಉಳಿಸುವುದು ನಮ್ಮ ಕೆಲಸ. ಮೂರು ಹಕ್ಕಿಗಳು ಪರ್ವತದ ಮೇಲಕ್ಕೆ ಹಾರಲು ಶುರು ಮಾಡ್ತಾರೆ. ಆಕಾಶ ಇನ್ನೂ ಕತ್ತಲೆ. ಮಣ್ಣಿನ ವಾಸನೆ ಗಟ್ಟಿಯಾಗಿ ಬರ್ತಾ ಇತ್ತು. ಪರ್ವತದ ತುದಿ ಹತ್ತುವಷ್ಟರಲ್ಲಿ ಕಲ್ಲಿನ ಮಿನುಗು ಮಂದವಾಗ್ತಾ ಇರೋದು ಸ್ಪಷ್ಟವಾಗಿ ಕಂಡಿತು. ಇದು ಒಳ್ಳೆಯ ಸೂಚನೆ ಅಲ್ಲ ಅಂತ ಗಿಣಿ ನಿಧಾನವಾಗಿ ಹೇಳ್ತಾನೆ. ಕೊನೆಗೂ ಅವರು ಪರ್ವತದ ಶಿಖರ ತಲುಪ್ತಾರೆ. ಅಲ್ಲಿ ಬಂಡೆಯ ಮೇಲಿರುವ ಆಕಾಶದ ಕಲ್ಲಿನ ಬಳಿ ದೊಡ್ಡದಾಗಿ ಭಯಾನಕವಾಗಿ ಕಾಣ್ತಿದ್ನು ಗಿಡುಗ. ಅವನ ಕಣ್ಣಲ್ಲಿ ದರ್ಪ, ರೆಕ್ಕೆಗಳಲ್ಲಿ ಕೋಪ. ಗಿಡುಗ ಹೇಳ್ತಾನೆ, ಈ ಕಲ್ಲು ನನ್ನದು. ನನ್ನ ಶಕ್ತಿಯನ್ನು ಪ್ರಪಂಚದ ಮೇಲೆ ತೋರಿಸಲು ಇದು ಬೇಕು. ಮೈನಾ ಹಕ್ಕಿ ಧೈರ್ಯದಿಂದ ಮುಂದೆ ಬಂದು ಹೇಳ್ತಾಳೆ, ನೋಡು ಗಿಡುಗ, ನೀನು ಬಲಿಷ್ಠ. ಆದರೆ ಶಕ್ತಿ ಎನ್ನುವುದು ಹಿಂಸೆ ಅಲ್ಲ, ಸೇವೆ. ನೀನು ಕಲ್ಲನ್ನು ಕದ್ರೆ ಸಂಪೂರ್ಣ ಕಾಡಿಗೆ ಹಾನಿಯಾಗ್ತದೆ. ಗಿಡುಗ ಕೋಪದಿಂದ ನಗ್ತಾನೆ. ನಾನೇಕೆ ಕಾಡಿನ ಬಗ್ಗೆ ಯೋಚಿಸಬೇಕು? ನನಗೆ ಬಲ, ಅಧಿಕಾರ ಬೇಕು. ಕಾಗೆ ಗಾಬರಿಯಾಗಿ ಹೇಳ್ತಾನೆ, ನನ್ನ ತಮ್ಮನನ್ನು ಬಿಟ್ಟು ಬಿಡು. ಗಿಡುಗ ಮತ್ತೆ ಹೇಳ್ತಾನೆ, ಅವನು ನನ್ನ ಬಂದಿ. ಯಾರು ನನ್ನ ಮಾರ್ಗಕ್ಕೆ ತಡಿತಾರೋ ಅವರಿಗೆ ಇದೇ ಶಿಕ್ಷೆ. ಅಷ್ಟರಲ್ಲಿ ಗಾಢವಾದ ಗಾಳಿ ಬೀಸಿ ಪರ್ವತದ ಮೇಲೆ ಮಿಂಚು ಮಿನುಗಿತು. ಆಕಾಶ ಕಲ್ಲು ಇನ್ನೂ ಮಂದವಾಗಿ ಹೊಳೆಯತೊಡಗಿತು. ಮೈನಾ ಹರಿಗೆ ಹೇಳ್ತಾಳೆ, ಹರಿ, ನಾವು ಒಟ್ಟಿಗೆ ದಾಳಿ ಮಾಡೋಣ. ಅವನ ಬಲಕ್ಕಿಂತ ನಮ್ಮ ಬುದ್ಧಿ ದೊಡ್ಡದು. ಹರಿ ಜೋರಾಗಿ ತಲೆ ಅಲ್ಲಾಡಿಸ್ತಾನೆ. ಮೈನಾ ಗಾಳಿಯಲ್ಲಿ ಎತ್ತರಕ್ಕೆ ಹಾರತೊಡಗ್ತಾಳೆ. ಹರಿ ಕೆಳಗಿನಿಂದ ಗಮನ ಹರಿಸುವಂತೆ ಕೇಕೆ ಹಾಕ್ತಾನೆ. ಕಾಗೆಯು ಮತ್ತೊಂದು ದಿಕ್ಕಿನಿಂದ ಬಂಡೆಯ ಮೇಲೆ ಏರಿ ಗಿಡುಗನ ಗಮನವನ್ನು ಸೆಳಿತಾ ಇದ್ದ. ಗಿಡುಗ ಗಾಬರಿಯಾಗಿ ಮೂವರ ದಿಕ್ಕಿಗೂ ಕಣ್ಣು ಹಾಯಿಸ್ತಾ ಇದ್ದ. ಮೈನಾ ಚುರುಕಾಗಿ ಅವನ ರೆಕ್ಕೆಗಳ ನಡುವೆ ಹಾರಿಬಿಡ್ತಾಳೆ. ಹರಿ ಹಕ್ಕಿಯಂತೆ ಕೂಗಿ ಬಂಡೆಗೆ ಸುಳಿತ ಗಿಡುಗನ ಗಮನವನ್ನು ಸೆಳಿತಾ ಇದ್ದ. ನಿಲ್ಲಿ, ನೀವು ಧೈರ್ಯಶಾಲಿಗಳು, ಆದರೆ ನನಗಿಂತ ಸದಾ ದುರ್ಬಲರು ಅಂತ ಗಿಡುಗ ಕೋಪದಿಂದ ಹೇಳ್ತಾನೆ. ಅಷ್ಟರಲ್ಲಿ ಮೈನಾ ಅವನ ಹಿಂದೆ ಹಾರಿ ಬಂದು ಒಂದು ಬಳ್ಳಿಯನ್ನು ಕೊರೆದು ಬಿಡ್ತಾಳೆ. ಆ ಬಳ್ಳಿಯ ಮೂಲಕ ಗಿಡುಗನ ಕಾಲು ಜಾರಿ ಪರ್ವತದ ಬದಿಗೆ ಕೆಳಗೆ ಬಿದ್ದು ಬಿಡ್ತಾನೆ ಗಿಡುಗ. ಇದರಿಂದ ಮೈನಾ ಮತ್ತು ಗಿಣಿಗೆ ಸ್ವಲ್ಪ ಸಮಯವು ಸಿಗ್ತದೆ. ಅವರು ಕೂಡಲೇ ಗಿಡಿ ತಕ್ಷಣ ಕಾಗೆಯ ತಮ್ಮನನ್ನು ಬಂಧಿಸಿದ್ದ ಬಳ್ಳಿಗಳನ್ನು ಕಡಿತಾನೆ. ಸಣ್ಣ ಕಾಗೆ ಜೋರಾಗಿ ಹೇಳುತ್ತೆ, ನಾನು ಉಳಿದು ಬಿಟ್ಟೆ. ಗಿಡುಗ ಮತ್ತೆ ಕೋಪದಿಂದ ಗರ್ಜಿಸ್ಕೊಂಡು ಬರ್ತಾನೆ. ನಿಮ್ಮನ್ನೆಲ್ಲ ಈಗ ಹಿಡಿದು ಶಿಕ್ಷೆ ಮಾಡ್ತೇನೆ. ಆ ಕ್ಷಣದಲ್ಲಿ ಎಲ್ಲ ಹಕ್ಕಿಗಳು ಒಟ್ಟಿಗೆ ಕೂಗ್ತವೆ.
ಒಟ್ಟಾಗಿ ಇದ್ದರೆ ಯಾವ ಕಷ್ಟವನ್ನು ಕೂಡ ಗೆಲ್ತೇವೆ. ಮೈನಾ ವೇಗವಾಗಿ ಹಾರುವಾಗ ಗಿಣಿ ಅವನ ಕಣ್ಣಿಗೆ ನೇರವಾಗಿ ಮೆರುಗು ಕೊಡುವಂತೆ ಇಬ್ಬರು ಅವನ ದಾಳಿಯನ್ನು ತಪ್ಪಿಸುತ್ತಾ ಗಮನವನ್ನು ತಪ್ಪಿಸ್ತಾ ಇದ್ರು. ಸಣ್ಣ ಕಾಗೆ ಮತ್ತು ದೊಡ್ಡ ಕಾಗೆ ಕಲ್ಲಿನ ಮೇಲೆ ನಿಂತು ಕಲ್ಲಿನ ಬೆಳಕನ್ನು ಗಿಡುಗನ ಕಣ್ಣಿಗೆ ಪ್ರತಿಫಲಿಸುವಂತೆ ಕ್ರಮಿಸ್ತಾ ಇದ್ರು. ಬೆಳಕು ನೇರವಾಗಿ ಗಿಡುಗನ ಕಣ್ಣಿಗೆ ತಾಗಿ ಅವನು ಗಾಬರಿಯಾಗಿ ಹಿಂದೆ ಸರಿತಾನೆ. ಆ ಬೆಳಕು ಆಕಾಶ ಕಲ್ಲಿನಿಂದ ಹೊರ ಜಾದು ಅವನನ್ನು ದೂರ ತಳ್ಳಿ ಪರ್ವತದ ಕೆಳಗೆ ಬೀಳುವಂತೆ ಮಾಡಿತು. ಗಿಡುಗ ಇನ್ನೂ ಮುಗಿತಿಲ್ಲ ಅಂತ ದೂರ ಹಾರಿಕೊಂಡು ಹೋಗ್ತಾನೆ. ಪರ್ವತ ಶಾಂತವಾಯಿತು. ಕಲ್ಲು ಮತ್ತೆ ಮಿನುಗತೊಡಗಿತು. ಪರಿಸರದ ಗಾಳಿ ಮೃದುವಾಯಿತು. ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ಇದು ಕಲ್ಲಿನ ಶಕ್ತಿ ಅಲ್ಲ, ನಮ್ಮ ಏಕತೆ ಮತ್ತು ಧೈರ್ಯ. ಕಾಗೆಗಳು ಮೈನಾ ಮತ್ತು ಗಿಣಿಗೆ ಧನ್ಯವಾದವನ್ನು ಹೇಳ್ತಾರೆ. ಗಿಣಿ ಹೆಮ್ಮೆಯಿಂದ ಹೇಳ್ತಾನೆ, ಕಲ್ಲು ಉಳಿತಿದೆ, ಕಾಡು ಉಳಿತಿದೆ. ಮೈನಾ ಮೃದುವಾಗಿ ಉತ್ತರಿಸ್ತಾಳೆ, ಸ್ನೇಹ, ಧೈರ್ಯ, ಒಗ್ಗಟ್ಟು ಇವುಳ್ಳ ಜಾಗದಲ್ಲಿ ಯಾವ ಕತ್ತಲೆಯೂ ಉಳಿಯುವುದಿಲ್ಲ. ಹೀಗೆ 3 ಹಕ್ಕಿಗಳ ಅದ್ಭುತ ಸಾಹಸ ಕಾಡಿನ ಎಲ್ಲೆಡೆ ಕೇಳಿಬಂತು. ಕಲ್ಲಿನ ಬೆಳಕು ಕಾಡಿಗೆ ಮತ್ತೆ ಶಾಂತಿ ನೀಡಿತು. ಹಕ್ಕಿಗಳು ಹರ್ಷದಿಂದ ಹಾಡತೊಡಗಿದ್ವು ಮತ್ತು ಮೈನಾ ಮತ್ತು ಗಿಣಿಯ ಸ್ನೇಹ ಹೊಳೆಯುವ ಜಾದು ಕಲ್ಲಿನಂತಾಯಿತು. ಸ್ನೇಹಿತರೆ, ಈ ಕಥೆಯಲ್ಲಿ ನಿಮಗೆ ಇಷ್ಟವಾದ ಹಕ್ಕಿಯ ಪಾತ್ರವನ್ನು ಕಮೆಂಟ್ ಮೂಲಕ ತಿಳಿಸಿ.